ಇಲ್ಲಿನ ಗಡಿ ಇರೋದು ಇನ್ನೂ ಅರ್ಧ ಕಿಲೋಮೀಟರ್ ಆ ಕಡೆ ಇದೆ. ಅಲ್ಲಿಂದ ಈಗ ನಮ್ಮ ಸ್ನೇಹಿತರು ಮೀಟ್ರ್ ಹಾಕೊಂಡ್ಬಂದ್ರೆ ಇಲ್ಲಿ ಕರೆಕ್ಟಾಗಿ ಅರ್ಧ ಕಿಲೋಮೀಟರ್ಗೆ ಗಡಿ ನಾಟಿದ್ದಾರೆ. ಯಾಕೆ ಇಲ್ಲಿ ಗಡಿ ನಾಟಿದ್ರು, ಯಾರು ಇಲ್ಲಿ ಗಡಿ ನಾಟಿದ್ರು ಅಂತ ನಮಗೆ ಮಾಹಿತಿ ಕೊಡಬೇಕಾಗಿದೆ. ಯಾಕಂದ್ರೆ ಇದು ಆಕ್ಚುಲಿ ತಹಸೀಲ್ದಾರು ಮತ್ತೆ ಜಿಲ್ಲಾಧಿಕಾರಿಗಳೆಲ್ಲರೂ ಸೇರಿ ಇದೆ ಮಾರ್ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. ಕರ್ನಾಟಕ ಆಂಧ್ರ ಪ್ರದೇಶ ಗಡಿ ಪ್ರದೇಶದ ಮರ್ಸನಪಲ್ಲಿ ಗ್ರಾಮದಲ್ಲಿ ಗಡಿ ಗುರುತು ಸ್ಥಳಾಂತರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಪಿಎಂಜಿಎಸ್ವೈ ರಸ್ತೆ ಕಾಮಗಾರಿ ವೇಳೆ ಹಳೆಯ ಗಡಿ ಕಲ್ಲನ್ನ ಕಿತ್ತು ನೈಜ ಗಡಿಯಿಂದ ಸುಮಾರು ಅರ್ಧ ಕಿಲೋಮೀಟರ್ ಒಳಗೆ ಹೊಸ ಗಡಿಕಲ್ಲು ನಾಟಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದ ಕರ್ನಾಟಕದ ಭೂಭಾಗವನ್ನ ಆಂಧ್ರ ಪ್ರದೇಶದ ಕಡೆಗೆ ಬಿಟ್ಕೊಟ್ಟಿರುವ ಅನುಮಾನ ವ್ಯಕ್ತವಾಗಿದೆ. ರಸ್ತೆ ಕಾಮಗಾರಿ ಹಾಗೂ ಗಡಿ ಗುರುತು ಕುರಿತು ಅಧಿಕಾರಿಗಳಿಂದ ಸಮರ್ಪಕ ಮಾಹಿತಿ ಸಿಗುತ್ತಿಲ್ಲ ಎಂದು ಗ್ರಾಮಸ್ಥ ಶಿವರಾಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಪಿಎಸ್ ಸೇರಿದಂತೆ ವಿವಿಧ ರೀತಿಯಲ್ಲಿ ಪರಿಶೀಲಿಸಿದಾಗ ಗಡಿ ಕಲ್ಲಿನ ಸ್ಥಳದಲ್ಲಿ ವ್ಯತ್ಯಾಸ ಕಂಡುಬಂದಿದೆ ಎಂದು ಅವರು ತಿಳಿಸಿದ್ದಾರೆ. ಗಡಿ ವಿಚಾರದಲ್ಲಿ ಇಷ್ಟೊಂದು ದೊಡ್ಡ ವ್ಯತ್ಯಾಸ ಹೇಗೆ ಸಂಭವಿಸಿತು? ಗಡಿ ಕಲ್ಲು ಸ್ಥಳಾಂತರಿಸಿದವರು ಯಾರು? ಅನುಮತಿ ನೀಡಿದವರು ಯಾರು ಎಂಬ ಪ್ರಶ್ನೆಗಳನ್ನು ಗ್ರಾಮಸ್ಥರು ಮುಂದಿಟ್ಟಿದ್ದಾರೆ. ಕಂದಾಯ ಇಲಾಖೆ, ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಅಧಿಕೃತ ದಾಖಲೆಗಳು ಮತ್ತು ವೈಜ್ಞಾನಿಕ ಭೂಮಾಪನದ ಮೂಲಕ ನೈಜ ಗಡಿಯನ್ನ ಗುರುತಿಸಬೇಕು. ಆರೋಪ ಸತ್ಯವೆಂದು ಸಾಬೀತಾದರೆ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗಡಿ ಕಲ್ಲು ಬದಲಾಯಿತ, ಕರ್ನಾಟಕದ ಭೂಭಾಗ ಕೈತಪ್ಪಿತ, ಈ ಆರೋಪಗಳ ಸತ್ಯಾಸತ್ಯತೆ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಹೆಸರು ಶಿವರಾಮ್ ಅಂತ, ಮರಸನಪಲ್ಲಿ ಗ್ರಾಮಸ್ಥರು, ಶ್ರೀನಿವಾಸಪುರ ತಾಲೂಕು, ಬೈರಗನಪಲ್ಲಿ ಪಂಚಾಯಿತಿ, ಮರಸನಪಲ್ಲಿ. ಇದು ಆಂಧ್ರ ಗಡಿ ಭಾಗ ಆಗಿದೆ. ಇಲ್ಲೇನಾಗಿದೆ, ಕಳೆದ ಒಂದು 2 ತಿಂಗಳ ಹಿಂದೆ ಒಂದು PMGYದು ರಸ್ತೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಎಲ್ಲ ಮಾಡಿ ಸುದ್ದಿ ಎಲ್ಲ ಮಾಡಿದ್ದಕ್ಕೆ ಬಂದೇನೋ ಮಾಡಿದ್ದಾರೆ, ಇನ್ನೊಂದಷ್ಟು ಉದ್ದ ಮಾಡಿದ್ದಾರೆ. ಎಷ್ಟು ಉದ್ದ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಯಾವುದೇ ರೀತಿ ಇಲ್ಲಿ ಯಾರಿಗೂ ಮಾಹಿತಿ ಇಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡಿದ್ದಾರೆ. ಓಕೆ, ಅದು ಮಾಡೋದಕ್ಕಿಂತ ಮುಖ್ಯವಾಗಿ ನಮಗೆ ಇದು ಆ್ಯಕ್ಚುಲಿ ದೇಶದ್ರೋಹದ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರ ಅಧಿಕಾರಿಗಳು ಇಲ್ಲ ಇವರೇನು ರಾಜ್ಯಗಳು ಮಾರ್ಕೊತಾ ಇದ್ದಾರೋ ಇಲ್ಲ ಇದೇನು ಇದು ಅಕ್ರಮವಾಗಿ ಜೀವನ ಮಾಡೋಕ್ಕೆ ಬಂದಿದ್ರೆ ಗೊತ್ತಿಲ್ಲ. ಸಮಸ್ಯೆ ಏನಾಗಿದೆ ಅಂದರೆ, ಇದು ನಮಗೆ ಆಂಧ್ರ ಗಡಿ, ನಮ್ಮ ಹಳ್ಳಿ ಅವರ ಎಸ್ಟಿಮೇಟ್ ಪ್ರಕಾರ ಈ ರಸ್ತೆಗೆ ಅವರು ರಸ್ತೆ ಕೆಲಸ ಮಾಡಿದ್ದಾರೆ. ಇದು ಆಂಧ್ರ ಗಡಿ, ನಾವು ನಿಂತಿರೋದು ಆಂಧ್ರ ಗಡಿಯಲ್ಲಿ ನಿಂತಿದ್ದೀವಿ. ಆಂಧ್ರ ಗಡಿ ಅಂತೇಳಿ ಅವರು ಕೆಲಸ ಒಂದು ಅರ್ಧ ಜಾಗಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲಿವರೆಗೂ ಬರಬೇಕಾಗಿತ್ತು ಕಾಮಗಾರಿ. ಅವರಿಲ್ಲ ನಮಗೆ 1.6 ಕಿಲೋಮೀಟರ್ ಅಷ್ಟೇ ಇರೋದು ಅಂಥೇಳಿ ಅಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿಗೆ 1.6 ಕಿಲೋಮೀಟರ್ ಬರುತ್ತಿಲ್ಲ, ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಅವ್ರು ಯಾರು ತೋರಿಸ್ಬೇಕು, ಏನೋ ಹೇಳಬೇಕು, ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಈ ಗಡಿ ಏನು ಆಂಧ್ರ ಗಡಿ ಒಂದು ಮೈಲಿಗಲ್ಲಿ ಏನು ಹಾಕಿದ್ದಾರೆ, ಅರ್ಧ ಮುಕ್ಕಾಲು ಕಿಲೋಮೀಟರ್ ಆ ಕಡೆ ಹಾಕ್ಬಿಟ್ಟಿದ್ದಾರೆ. ಈಗ ಅಂದರೆ ಈ 3/4 ಕಿಲೋಮೀಟರ್ ಆಂಧ್ರಾಗೆ ಸೇರುತ್ತೋ ಕರ್ನಾಟಕ ಸೇರುತ್ತೋ ಇಲ್ಲಿನ ಜನ ಏನಾಗಬೇಕು ಅಂತ ಒಂದು ನಮ್ಮ ಕಂದಾಯ ಇಲಾಖೆಯಲ್ಲಿ ಅವರೆಲ್ಲ ಉತ್ತರ ಕೊಡಬೇಕಾಗತ್ತೆ. ಇವರೇನು ಎಜುಕೇಷನ್ ಮಾಡಿ ಇವರೆಲ್ಲ ಈ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಸುಮ್ಮನೆ ಏನೋ ದುಡ್ಡು ಕೊಟ್ಬಿಟ್ಟು ಬಂದು ಕೆಲಸಕ್ಕೆ ಸೇರ್ಕೊಂಡ್ಬಂದು ಈ ಥರ ನಮ್ಮ ಜನರಿಗೆಲ್ಲ ವಂಚನೆ ಮಾಡ್ತಾ ಇದ್ದಾರೋ ಗೊತ್ತಾಗಲಿಲ್ಲ. ಅಲ್ಲ, ಈ ಬಾರ್ಡ್ರ್ ಇರೋದು ಇಲ್ಲಿ 3/4 ಕಿಲೋಮೀಟರ್ ಆ ಕಡೆ ಅದನ್ನು ನಾಟಿ ಮಾಡೋಕ್ಕೆ ಯಾರು ಅವ್ರಿಗೆ ಅಧಿಕಾರ ಕೊಟ್ಟರು? ಇದು ಭಾಳ ಗಂಭೀರವಾದಂಥ ವಿಷಯ. ಹೇಳೋರು ಕೇಳೋರು ಯಾರು ಇಲ್ಲ ಅಂತನ. ಅಲ್ಲಿಗಿದು ತಹಸೀಲ್ದಾರು ಇದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ಲ, ಪಂಚಾಯತಿ ಅಧಿಕಾರಿಗಳು PDOಗೂ ಇದ್ರ ಬಗ್ಗೆ ವಿಷಯ ಗೊತ್ತಿಲ್ಲ. ಅವ್ರು ಇಷ್ಟ ಬಂದಂಗೆ ಕೆಲಸ ಮಾಡ್ಕೊಳ್ಳೋದು, ಅವ್ರು ಇಷ್ಟ ಬಂದಂಗೆ ಕಲ್ಲುಗಳು ನಾಟ್ಕೊಳ್ಳೋದು, ಅವ್ರು ಇಷ್ಟ ಬಂದಂಗೆ ಹೋಗೋದು. ಈಗ ಇದಿಷ್ಟು 3/4 ಕಿಲೋಮೀಟರ್ ಆಂಧ್ರಾಗೆ ಸೇರುತ್ತಾ ಕರ್ನಾಟಕಕ್ಕೆ ಸೇರುತ್ತಾ? ಇದನ್ನು ಅವರ ಅಧಿಕಾರಿಗಳು ನಮಗೆ ಉತ್ತರ ಕೊಡಬೇಕು. ಆಮೇಲೆ ಇದು ಕಾನೂನುಬದ್ಧವ. ನಾವು ಇವಾಗ ಏನು ಪೊಲೀಸ್ ಅಧಿಕಾರಿಗಳು ಕಂಪ್ಲೇಂಟ್ ಕೊಡ್ತೀವಿ, ಇದು ಹೆಚ್ಚು ಕಮ್ಮಿ ಒಂದು 3/4 ಕಿಲೋಮೀಟರ್ ಕದ್ದಂಗೆ ಲೆಕ್ಕ. ಓಕೆ, ಅವರೇ ತೀರ್ಮಾನ ತೊಗೊಂಡಿದ್ದಾರೆ ಅಂದರೆ ಒಂದು ರಸ್ತೆನ ಅವರು ಕದ್ದಿದ್ದಾರೆ. ಈ ಭಾಗದ ಜನ ಅಮಾಯಕರು ಅಂತೇಳಿ ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ. ಸೊ ನಾವೇನು ಇಲ್ಲಿ ಯಾರು ಅಮಾಯಕರಿಲ್ಲ, ಇಲ್ಲೂ ತಿಳಿದವರು ಇದ್ದಾರೆ. ನ್ಯಾಯಯುತವಾಗಿ ಸರ್ಕಾರಕ್ಕೆ ಈ ಥರ ಏನೊಂದು ಕೆಲಸಗಾರರಿಂದನೇ ಆ್ಯಕ್ಚುಲಿ ಸರ್ಕಾರಕ್ಕೂ ಮುಜುಗರ ಆಗ್ತಾ ಇರೋದು. ನಮ್ಮ ರಾಜ್ಯಕ್ಕೆ ಅವಮಾನ ಇದು. 3/4 ಕಿಲೋಮೀಟ್ರು ಏನೋ ಒಂದು ಅಡಿ ಹೆಚ್ಚು ಕಮ್ಮಿ ಆದ್ರೇ ಪ್ರಾಣಗಳು ಹೋಗ್ತವೆ. 3/4 ಕಿಲೋಮೀಟ್ರ್ ಹೆಂಗ್ರಿ ಅವರು ಆಂಧ್ರ ಗಡಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಇದೊಂದು ಸನ್ನಿವೇಶನ ನಾವೀಗ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ದಯವಿಟ್ಟು ಗ್ರಾಮಸ್ಥರೆಲ್ಲರೂ ಇದ್ರ ಬಗ್ಗೆ ಎಲ್ಲ ನೋಡಿದ್ದಾರೆ. ಸೊ ಅದನ್ನು ನಾವು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಯಾರು ಸರ್ ಆ ಗಡಿ ಕಲ್ಲು ನೆಟ್ಟಿರುವಂಥವ್ರು? ಸರ್, ನಮಗೆ ತಿಳಿದ ಮಟ್ಟಿಗೆ ಆ ಬಿಲ್ಡರು ಮತ್ತು ಈ PMGY ಏನು ಇಲಾಖೆ ಇದೆಯಲ್ಲ ಅವರಿಬ್ಬರು ಸೇರಿ ನೆಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಇದೆ. ಅವ್ರು ನೆಟ್ಟಾಗ ನಾವು ಯಾರೂ ನೋಡಿಲ್ಲ. ಮತ್ತು ನಾವು ಈ ಕಡೆ ರಸ್ತೆ ಕಾಮಗಾರಿ ಆಗಿದೆಯಲ್ಲ ನೋಡೋಕೆ ಬಂದಾಗ ನಮಗದು ಕಣ್ಣು ಕಾಣಿಸಿದ ತಕ್ಷಣ ನಮ್ಗೆ ಆಘಾತ ಆಯಿತು. ಆಂಧ್ರ ಇರೋದಿಲ್ಲಿ, ಅದು ಕಲ್ಲಿರೋದಿಲ್ಲಿ, ಇದೇನು ಸರ್ಕಾರಗಳಿದೆಯೋ ಇಲ್ವೋ
ಅದೇನು ನಮಗಂತೂ ಭಾಳ ಬೇಜಾರಾಗತ್ತೆ ಆ್ಯಕ್ಚುಲಿ. ಇಲ್ಲ ನಮ್ಮ ಊರನ್ನು ತೆಗೆದುಬಿಡಿ ಅಂತ ಲಾಸ್ಟ್ ಟೈಮ್ ಕೇಳ್ಕೊಂಡಿದ್ದೆ ನಾನು. ಹೆಂಗೂ ನಮ್ಮ ಕಡೆ ಯಾರು ಕೇಳೋರು ಇಲ್ಲ, ಬಿಟ್ಬಿಟ್ರಪ್ಪ ಈ ಊರು ಯಾವುದಕ್ಕೋ ಯಾವುದೋ ಫಿಲಮಲ್ಲಿ ಬಂದಿತ್ತಲ್ಲ, ಒಂದು ಊರಿಲ್ಲ ಅಂತ ಹೇಳ್ಬಿಟ್ಟು. ಈ ನಡುವೆ ಯಾವುದೋ ಪೆದ್ದಿ ಅಂತ ಪಿಕ್ಚರಲ್ಲಿ ಬಂದಿತ್ತಲ್ಲ, ಬಿಟ್ಬಿಟ್ರೆ ಹೋಗ್ಲಿ, ಅವ್ರು ಸೇರ್ಸ್ಕೊಳ್ಳಿ ಅಂತ ಅವರು ಪಿಕ್ಚರ್ ಮಾಡಿದ್ದಾನೆ. ನಮ್ಮೂರು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಬೇಕು. ಇವಾಗ ಯಾಕೆ ನಮ್ಗೆ ಇಷ್ಟೊಂದು ಮಾನಸಿಕ ಹಿಂಸೆ ಕೊಡ್ತಾರೆ ಅವರು? ಕೆಲಸ ಮಾಡೋಕ್ಕಾಗಲ್ಲ, ಮನೇಲಿ ಕೂತ್ಕೋಬೇಕು. ಸುಮ್ಮನೆ ಈ ರೀತಿಯೆಲ್ಲ ಅವ್ಯವಹಾರ ಮಾಡಿಕೊಂಡು ನಮ್ಮ ದುಡ್ಡನ್ನು ಹಾಳು ಮಾಡಿಕೊಂಡು ನಮ್ಮ ನೆಮ್ಮದಿಗಳನ್ನು ಹಾಳು ಮಾಡ್ಕೊಂಡು ಮಾಡ್ತಾ ఇದ್ದಾರೆ సార్. అనేసి మేము అడుగుతా ఉన్నాము. ఫస్ట్ ఆడినింది రాయి ఇదే జాగ్రత్త రాయి ఉంది. 6 కిలోమీటర్ పైన వేసినారు. నారాయణప్ప మర్సంపల్లి. వేసేటప్పుడు అడగలేదా మీరు ఎలా వేస్తూ ఉంటారనేసి? వేసేటప్పుడు మేము చూడలే కదా, చూడకుండా మీకు తెలియకుండా వేసిండారా రోడ్డు? ఊరోళ్ళు తెలియకుండా రోడ్ వేసిండారా? ఊరేళ్ళు తెలియకుండా రోడ్ ఏమో వీటికి మేము వచ్చిందిలే కదా, వాళ్ళు పని చేసుకుంటాం, మాకేం పని. మళ్ళీ వేసిన తర్వాత ఎవరైనా అధికారులు కంప్లైంట్ ఇచ్చిండారా? లేదు లేదు లేదు, మేము ఎవరికి కంప్లైంట్ ఇచ్చింది ఇప్పుడు చూస్తా ఉన్నాము, ఇప్పుడు కంప్లైంట్ చేస్తాము. ಆಂಧ್ರ ಗಡಿ ಇಲ್ಲಿವರೆಗೂ ಬರುತ್ತೆ. ಇಷ್ಟು ಬರುತ್ತೆ ಸರ್ ನೋಡಿ. ಫೆನ್ಸಿಂಗ್ ಹಾಕಿದ್ದಾರೆ. ಇದೆಲ್ಲ ಆಂಧ್ರ ಅವ್ರದ್ದು ಜಮೀನು. ಅದು ಇದು ಆ್ಯಕ್ಚುಲಿ ಇದು ಕರ್ನಾಟಕ. ಇದೆಲ್ಲ ಕರ್ನಾಟಕ. ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 1/2-3 ಕಿಲೋಮೀಟರ್ ಆ ಕಡೆನೇ ಆಂಧ್ರ ಗಡಿ ಅಂತ ಹೇಳ್ಬಿಟ್ಟು ಇಲ್ಲಿನ ಅಧಿಕಾರಿಗಳು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಅವರೇ ಈ ಭಾಗನ ಆಂಧ್ರಾಗ ಸೇರಿಸ್ತಾರೋ ಕರ್ನಾಟಕ ಸೇರಿಸ್ಕೊಂತಾರೋ ಗೊತ್ತಿಲ್ಲ. ಸೊ ಇಲ್ಲಿನ ಜನಕ್ಕೆ ಇದು ಕನ್ಫ್ಯೂಸ್ ಆಗಿದೆ. ಇದ್ರ ಬಗ್ಗೆ ನಾವು ಏನು ಕಾನೂನು ಕ್ರಮ ತಗೋಬೇಕಂತ ನನ್ನ ಅನಿಸಿಕೆ.